ನಿಲ್ಸ್ಬಿಡೋ ಕೇಶವ, ಆ ಕತೆನ ಮುಂದುವರ್ಸು. ಆ ಅಪಾಯದಿಂದ ಜಯಸೂರ್ಯ ಮಹಾರಾಜರು ಸ್ವಲ್ಪದ್ರಲ್ಲೇ ಪಾರಾಗಿ ಅಲುಮೇಲು ಪ್ರಪಾತದಲ್ಲಿ ಸತ್ತೋದ್ಲು ಅಂತ ಎಲ್ಲ ಅನ್ಕೊಂಡ್ರು. ಹಾಗೆ ಪ್ರಪಾತದಲ್ಲಿ ಬಿದ್ದಿದ್ದ ಅಲುಮೇಲನ್ನ ವಾಲ್ಮೀಕಿ ತಾತ ಕಾಪಾಡಿದ್ರು. ರಾಮ ರಾಮ ಜೈ ಜೈ ರಾಮ, ರಾಮ ರಾಮ ಜೈ ಜೈ ರಾಮ, ರಾಮ ರಾಮ ಜೈ ಜೈ ರಾಮ, ಜೈ ಬೋಲೋ ಶ್ರೀರಾಮಚಂದ್ರ ಪ್ರಭು ಕಿ ಜೈ. ಆಗ ತುಂಬು ಗರ್ಭಿಣಿಯಾಗಿದ್ದ ಅಲುಮೇಲುನ ಬದುಕಿಸಿದ್ರು. ಅವ್ರಿಗೆ ಒಂದ್ ಹೆಣ್ಮಗು ಒಂದ್ ಗಂಡ್ಮಗು ಹುಟ್ಟಿದ್ರು. ಇಬ್ರು ಅವಳಿ ಮಕ್ಕಳು. ಆದ್ರೆ ಅಲುಮೇಲುಗೆ ಏನಾಯ್ತು ಅಂದ್ರೆ ತಾನು ಯಾರೋ ಎಲ್ಲ ಮರ್ತೋಯ್ತು. ಅಯ್ಯಯ್ಯೋ, ಎಲ್ಲ ಮರ್ತೋಯ್ತಾ? ಅಂತ ಮಹಾರಾಜನ ಹೆಂಡತಿ ಆದ್ರೂ ಕೂಡ ಬಡವಳಾಗೆ ಬದುಕಿದ್ಲು. ಮತ್ತೆ ಆ ಮಹಾರಾಜ ಏನ್ ಮಾಡಿದ್ನೋ? ತನ್ನ ಹೆಂಡತಿಗೋಸ್ಕರ ಹುಡುಕ್ತಿದ್ದಾನೆ. ಒಂದಿನ ಮಹಾರಾಜರಿಗೆ ಅಲುಮೇಲು ಕಾಣಿಸಿದ್ಲು. ಆದ್ರೆ ಅಲುಮೇಲು ಮಹಾರಾಜನ ಗುರ್ತೇ ಹಿಡಿಲಿಲ್ಲ. ಅಯ್ಯಯ್ಯೋ, ಆಗ ಆ ಮಹಾರಾಜಂಗೆ ದುಃಖ ಆಯ್ತಾ? ಆ ನೋವನ್ ಹೇಗೆ ಹೇಳೋದು? ಈ ಕತೆ ಎಲ್ಲ ಅಮ್ಮನ ಕತೆ ಹಾಗೆ ಇದೆ. ಆಮೇಲೆ ಏನಾಯ್ತು ಕೇಶವ? ಆಮೇಲೆ ಆ ಮಹಾರಾಜ ನಿಲ್ಸು ಕೇಶವ. ಊಟ ಕಡ್ದು ಯಾರ್ದೋ ಕತೆನ ಯಾಕೆ ಹೇಳ್ತೀಯಾ? ನಮ್ಮ ಅಮ್ಮಂಗೆ ತಲೆನೋವು ಬರ್ತಿದೆ. ಆಂಟಿ, ಬೇಗ ಊಟ ಬಡಿಸಿ, ತಿಂದು ಹೋಗಬೇಕು. ನಮ್ಮಮ್ಮಂಗೆ ಹುಷಾರಿಲ್ಲ. ಮುಂದಿನ ಕತೆ ಕೇಳೋಣ ಅಣ್ಣ. ಬೇಕಾಗಿಲ್ಲ. ಅಮ್ಮನ ಆರೋಗ್ಯ ಮುಖ್ಯನಾ ಕತೆ ಮುಖ್ಯನಾ? ಕತೆ ಪೂರ್ತಿ ಮಾಡಿದ್ರೆ ಮೇಡಮ್ ಅವ್ರಿಗೆ ನೆನಪಾಗುತ್ತೋ ಏನೋ ರೀ. ಕೇಶವ ಹೇಳ್ಬೇಕು ಅನ್ಕೊಂಡ್ರೆ ಅಭಿ ಬೇಡ ಅಂತಿದ್ದೇನಲ್ಲ. ಈಗಲ್ಲ ಮೀನಾಕ್ಷಿ, ಜೈ ಸರ್ ಮೇಡಮ್ಗೆ ನೆನಪಾಗೋಗಿ ಮಾಡಬೇಕು. ನೀನು ಊಟ ಬಡಿಸು, ನಾನು ಸರ್ಗೆ ಫೋನ್ ಮಾಡಿ ಬರ್ತೀನಿ. ಹ್ಞೂ. ಹೇಳು ನಣಿ. ಸರ್, ನಿಮ್ಗೊಂದು ಗುಡ್ ನ್ಯೂಸ್ ಸರ್. ಏನು? ಗಂಗಾ ಮೇಡಮ್ಗೆ ಹಿಂದಿಂದು ನೆನಪಾಗಿರೋ ಹಾಗಿದೆ ಸರ್. ರಿಯಲಿ? ಹೌದು ಸರ್. ಇವಾಗ ಮೇಡಮು ನಮ್ಮ ಮನೆಗೆ ಬಂದಿದ್ದಾರೆ. ನೀವು ನಾವು ಇರೋ ಫೋಟೋನ ಒಂದೇ ಸಮ ನೋಡ್ತಿದ್ದಾರೆ. ಏನಾದರೂ ನೆನಪಾಗುತ್ತೇನೋ ಅಂತ ನಾನು ನನ್ನ ಮೀನಾಕ್ಷಿ ಕೇಶವ ಪ್ರಯತ್ನ ಮಾಡಿದ್ವಿ. ಏನಾದರೂ ಹೇಳಿದ್ಲಾ? ಇಲ್ಲ ಸರ್,
ದೇವಸ್ಥಾನದಲ್ಲಿ ನೀವು ಸಿಕ್ಕಿದ್ನ ನೆನಪು ಮಾಡಿಕೊಂಡು ಬೇಜಾರಾದ್ರು. ಈಗ ಮೇಡಮ್ನ ಮಕ್ಕಳನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ನಮ್ಮ ಕೇಶವ ಇಲ್ಲಿವರೆಗೂ ನಡೆದದ್ದೆಲ್ಲ ಒಂದು ಜಾನಪದ ಕಥೆಯಲ್ಲಿ ಹೇಳಿ ಮೇಡಮ್ಗೆ ಎಲ್ಲ ನೆನಪು ಮಾಡೋ ಪ್ರಯತ್ನ ಮಾಡ್ದ. ಮೇಡಮ್ಗೆ ಏನೋ ಸ್ವಲ್ಪ ನೆನಪಾಯಿತು ಅನ್ನಿಸ್ತು, ಅಷ್ಟರಲ್ಲಿ ತಲೆನೋವು ಬಂತು. ಅದನ್ನು ನೋಡಿ ಅಭಿ ಕತೆನ ನಿಲ್ಲಿಸು ಅಂತ ಅಂದ. ಆ ಥರದ ಪ್ರಯತ್ನ ಎಲ್ಲ ಮಾಡಬೇಡಿ ನಾಣಿ, ಆ ವಿಷಯನ ನಾನು ನೋಡ್ಕೋತೀನಿ. ನಮ್ಮ ಪ್ರಯತ್ನ ಕೂಡ ಇರಬೇಕಲ್ವ ಸರ್? ನಮ್ಮ ಕೇಶವ ಅಂತೂ ವಿಶ್ವ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ. ಬೇಡ ನಾಣಿ, ನನಗೆ ಬಿಟ್ಬಿಡು. ನೀವೇನು ಸರ್, ಮೇಡಮ್ ಆಸ್ಪತ್ರೆಯಿಂದ ಬಂದಮೇಲೆ ನಮ್ಮ ಮನೆ ಕಡೆ ಬರಲೇ ಇಲ್ಲ. ನಾಳೆ ಬರ್ತೀನಿ ನಾಣಿ. ನಾಳೆಯಿಂದ ನನ್ನ ಪ್ರಯತ್ನ ಶುರುವಾಗುತ್ತೆ. ನಾಳೆನೇ ಯಾಕೆ ಸರ್? ಮರ್ತ್ಬಿಟ್ಟಿಯಾ ನಾಣಿ? ನಾಳೆ ನಮ್ಮ ಮದುವೆ ದಿನ. ನಾವು ಗಂಡ ಹೆಂಡತಿ ಅಂತ ಗಂಗಾ ನೆನಪು ಮಾಡ್ಕೊಳ್ಳೋಕೆ ನಾಳೆಗಿಂತ ಒಳ್ಳೆ ದಿನ ಯಾವುದಿದೆ ಹೇಳು? ಹೌದು ಸರ್, ನಿಜವಾಗ್ಲೂ ಮರ್ತೋಗಿದ್ದೆ. ಒಳ್ಳೆ ದಿನನೇ ಆರಿಸಿದ್ದೀರಾ. ನಾಳೆ ನೀವು ತಪ್ಪದೆ ಬರಬೇಕು ಸರ್. ಇಲ್ಲಿ ನಿಮಗೆ ಯಾವ ತೊಂದರೆ ಕೂಡ ಆಗದಂಗೆ ಎಲ್ಲ ನಾನು ನೋಡ್ಕೋತೀನಿ. ಅಂಥ ಸೆಲೆಬ್ರೇಷನ್ ಎಲ್ಲ ಏನು ಬೇಡ ನಾಣಿ. ಮೀನಾಕ್ಷಿಗೂ ಕೇಶವಂಗೂ ಕಷ್ಟ ಕೊಡ್ಬೇಡ. ಒಳ್ಳೆ ಕತೆ ಸರ್. ನೀವು ಬರ್ತಿದ್ದೀರಾ ಅಂದರೆ ಅಷ್ಟಾದರೂ ಸಂಭ್ರಮ ಇರೋದು ಬೇಡವಾ ಸರ್? ಅದು ಅಲ್ಲದೆ ನಾಳೆ ನಿಮ್ಮ ಮದುವೆ ದಿನ ಕೂಡ. ನಂಗೆ ಗೊತ್ತು, ಅದೇ ಬೇಡ ಅಂದಿದ್ದು ನಾಣಿ. ನಾನು ಬರ್ತಿರೋದು ಗಂಗನ್ಗೆ ಹಳೆದನ್ನ ನೆನಪು ಮಾಡೋದಕ್ಕೆ ನಾಣಿ. ಈ ವಿಷಯನ ನಿಮ್ಮ ಮನೇಲಿ ಹೇಳು. ನಾಳೆ ಮಾರ್ನಿಂಗೇ ಬರ್ತೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ನಾಳೆ ಗಂಗಾ ಮೇಡಮ್ಗೆ ಎಲ್ಲ ನೆನಪಾಗುತ್ತೆ ಅಂದಂಗೆ ಆಯಿತು. ನನಗೆ ತುಂಬ ಖುಷಿ ಆಯಿತು ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್ ನಾಣಿ. ನಾಳೆ ನಿಮ್ ಮದ್ವೆ ದಿನ ಅಂತ ನಾವು ಮರ್ತೇ ಹೋಗಿದ್ವಿ ಜೈ. ನೀನ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಗಂಗನ್ ಜೊತೆ ಕಳೆದಿರೋ ಪ್ರತಿ ಕ್ಷಣ ನನಗೆ ನೆನಪಿದೆ ಅಜ್ಜಿ. ಇಷ್ಟು ದಿನ ನನ್ನ ಬದುಕಿಸಿದ್ದು ಅದೇ ನೆನಪಲ್ವಾ? ಆ ನೆನಪುಗಳಿಲ್ಲಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಹೌದಪ್ಪ, ಆ ನೆನಪೇ ಉಸಿರು ಅಂತ ಬದುಕ್ತಿದೀವಿ. ಈಗ ಆ ನೆನಪಿಂದನೇ ಗಂಗಾಗೆ ಎಲ್ಲ ನೆನಪು ಮಾಡಿಸ್ಕೊಡ್ಬೇಕು. ಹಾ, ನಾಳೆ ನಿನ್ ಜೊತೆ ನಾನು ಬರ್ತೀನಿ. ಗಂಗನ್ಗೆ ಎಲ್ಲ ನೆನಪಿಸ್ಬೇಕು. ನೀವು ಮಾತ್ರ ಹೋಗ್ತೀರಾ? ನಾನು ಬರ್ತೀನಿ. ನಡೆದಿದ್ದೆಲ್ಲ ಹೇಳಿ ಗಂಗಾಗೆ ನೆನಪು ಮಾಡ್ತೀನಿ. ಬೇಡ ಅಜ್ಜಿ, ಎಲ್ರೂ ಹೋದ್ರೆ ಗಂಗನ್ಗೆ ಪ್ರೆಷರ್ ಆಗತ್ತೆ. ಅದು ಒಳ್ಳೇದಲ್ಲ ಅಂತ ಡಾಕ್ಟ್ರು ಹೇಳಿದ್ರಲ್ಲ. ನೀವು ಮನೇಲೇ ಇದ್ದು ಅತ್ತೆ ಮಾವಂಗೆ ಈ ವಿಷಯ ತಿಳಿದಿದ್ದ ಹಾಗೆ ನೋಡ್ಕೊಳ್ಳಿ. ಅಜ್ಜಿ ಮನೇಲೇ ಇದ್ದು ಅವರನ್ನ ಮ್ಯಾನೇಜ್ ಮಾಡ್ತಾರೆ. ನಾನ್ ನಿನ್ ಜೊತೆ ಬರ್ತೀನಿ ಕಂದ. ಬೇಡ ಚಿಕ್ಕಮ್ಮ, ನಾನೊಬ್ನೇ ಹೋಗ್ತೀನಿ. ಕರ್ಕೊಂಡು ಹೋಗು ಜೈ. ಇವತ್ತು ನಿತ್ಯನ ಹೇಗೆ ಎದುರಿಸಿದ್ಲು ನೋಡ್ದಿಯಲ್ಲ. ಕಲ್ಪನಾ ನಿನ್ ಜೊತೆಗಿದ್ರೆ ನಿನಗ್ ಸಹಾಯ ಆಗತ್ತೆ. ಹೌದು ಚಿಕ್ಕಮ್ಮ, ಹಾಗೆ ನಟಿಸ್ಬಿಟ್ಟಿಯಲ್ಲ. ನಿನ್ನಲ್ಲಿ ಹೊಸ ಟ್ಯಾಲೆಂಟ್ನೇ ನೋಡಿದೆ. ಸೂಪರ್ ಆಗಿ ಆಕ್ಟ್ ಮಾಡಿದೆ. ಇನ್ನು ಏನ್ ನೋಡಿದ್ಯಾ ಜೈ? ಗಂಗಾ ಮಾಮೂಲಿ ಮನುಷ್ಯಳಾಗೋವರೆಗೂ ಅವ್ರ ಶತ್ರುಗಳಿಗೆ ನನ್ ವಿಶ್ವರೂಪ ತೋರಿಸ್ತೀನಿ. ಗಂಗಾ ಅವರನ್ನ ಬಿಟ್ರು ನಾನ್ ಮಾತ್ರ ಬಿಡೋದಿಲ್ಲ. ನನ್ ಸೊಸೆ ಪಟ್ಟಿರೋ ಕಷ್ಟಕ್ಕೆ ಅತ್ತೆಯಾಗಿ ನಾನ್ ಪ್ರತೀಕಾರ ತೀರಿಸ್ಕೋತೀನಿ. ಹಾಗಂತ ಏನೇನೋ ಮಾಡಿ ಅವ್ರ ಕೈಗೆ ಸಿಕ್ಕಾಕೋಬೇಡ ಕಲ್ಪನಾ. ಮನೆ ಕಳ್ಳ ಮಹೇಶ್ವರನ್ಗೂ ಸಿಗಲ್ಲ ಅಂತ ಇಷ್ಟು ದಿನ ಅವ್ರು ನಿರೂಪಿಸಿದ್ರಲ್ವಾ, ಈಗ ನಾನ್ ನಿರೂಪಿಸ್ತೀನಿ. ಥ್ಯಾಂಕ್ಸ್ ಚಿಕ್ಕಮ್ಮ. ಅವ್ರ ಮೇಲೆ ನನಗೂ ಕೂಡ ಕೋಪ ಇದೆ. ಆದ್ರೆ ಗಂಗನ ಪ್ರೀತಿಸೋದ್ ಬಿಟ್ರೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಮನಸ್ಥಿತಿ ಇಲ್ಲ. ಆ ಕೆಲಸ ನೀನ್ ಮಾಡು. ಮಾಡ್ತೀನಿ ಕಂದ. ಇಷ್ಟು ಕೂಡ ಮಾಡದೇ ಇದ್ರೆ ನಾನ್ ಯಾಕೆ ಹೇಳು? ಅವ್ರ ಬೆರಳಿಂದಾನೇ ಅವ್ರ ಕಣ್ಣು ಚುಚ್ತೀನಿ. ಇದನ್ನೆಲ್ಲ ಯಾವಾಗ ಕಲ್ತ್ಕೊಂಡೆ ಕಲ್ಪನಾ? ಅಡಿಗೆ ಮನೇಲೆ ಇದ್ದಿದ್ ನೋಡಿ ಏನೋ ಅನ್ಕೊಂಡಿದ್ದೆ. ಅಗತ್ಯ ಎಲ್ಲ ಕಲ್ಸತ್ತೆ ಅಜ್ಜಿ. ನನ್ನ ಮಗನ್ಗೋಸ್ಕರ, ಸೊಸೆಗೋಸ್ಕರ, ಈ ಮನೆಗೋಸ್ಕರ ಏನಾದ್ರೂ ಮಾಡ್ತೀನಿ. ಇಷ್ಟು ವರ್ಷ ನನ್ 1 ರೂಪಾಯಿ ನೋಡಿದ್ರಿ, ಇನ್ಮೇಲೆ ಇನ್ನೊಂದು ರೂಪಾಯಿ ನೋಡ್ತೀರಾ. ಆಲ್ ದ ಬೆಸ್ಟ್ ಚಿಕ್ಕಮ್ಮ. ನೀವೇನ್ ಮಾಡಿದ್ರು ಓಕೆ. ಸರಿ, ನಾಳೆ ನೀವು ಗಂಗಾ ಮನೆಗೆ ಹೋಗಿ. ನಾನು ಇಲ್ಲೇ ಇದ್ದು ಇವ್ರನ್ನ ನೋಡ್ಕೋತೀನಿ. ನಮ್ಮ ಸ್ವಪ್ನಗೆ ಸಿಕ್ಕಿರೋ ಮ್ಯಾಚ್ನೇ ಫಿಕ್ಸಿಂಗ್ ಮಾಡಿ ನಿತ್ಯ ಜೈನ ಮದುವೆ ಆಗ್ತಾಳ. ನಾವು ಒಪ್ಕೊಳ್ದಿದ್ರೆ ಸ್ವಪ್ನನ ಸಾಯಿಸ್ತೀನಿ ಅಂತ ಹೆದರಿಸ್ತಾಳ. ಈ ಮದುವೆ ಹೇಗಾಗುತ್ತೋ ನೋಡ್ತೀನಿ. ಏನ್ ಮಾಡಾದ್ರೂ ಸರಿ, ನಾವು ಈ ಮದುವೆ ನಿಲ್ಸೋಣ ಚಂದ್ರಿಕಾ. ಸ್ವಪ್ನಗೆ ಸಿಗ್ದಿರೋ ಜೈ
ನಿತ್ಯಗೂ ಕೂಡ ಸಿಗ್ಬಾರ್ದು. ಏನೇ ನಾನು ಹೀಗ್ ಬಡ್ಕೊಳ್ತಿದ್ರೆ ನೀನ್ ಕಾಮ್ ಆಗಿದ್ಯಾ? ಏನಾದ್ರೂ ಪ್ಲಾನ್ ಹೇಳೋ. ಆದ್ರೆ ಈ ಮದ್ವೆನೇ ಒಂದ್ ಪ್ಲಾನ್ ತರ ಇದೆ ಪೌಡ್ರು. ಪ್ಲಾನಾ? ಯಾರ್ ಪ್ಲಾನು? ಜೈ ಪ್ಲಾನ್. ಜೈ ಯಾಕೆ ಪ್ಲಾನ್ ಮಾಡ್ತಾನೆ? ಗಂಗಾಗೋಸ್ಕರ. ಜೈ ದೃಷ್ಟಿಲಿ ಗಂಗಾ ಇಲ್ವಲ್ಲ, ಇದ್ರೂ ಬರ್ಲಿಲ್ಲ ಅಂತ ಬೈದ್ನಲ್ಲ. ಅದೆಲ್ಲ ಫೇಕ್ ಅಂತ ನನಗನ್ನಿಸ್ತಾ ಇದೆ. ಜೈ ನಮ್ ಸ್ವಪ್ನಾನ ಮದ್ವೆ ಆಗ್ತೀನಿ ಅಂದಿದ್ದೇ ಒಂದ್ ವಿಚಿತ್ರ ಆದ್ರೆ ಇವತ್ತು ನಿತ್ಯನ ಮದ್ವೆ ಆಗ್ತೀನಿ ಅಂದಿದ್ದು ಇನ್ನೂ ವಿಚಿತ್ರವಾಗಿದೆ. ನೀನ್ ನೋಡಿದ್ಯಾ ಪೌಡ್ರು? ನಮ್ಮ ಅಜ್ಜಿ, ಕಲ್ಪನಾ, ಜೈ ಎಲ್ಲರೂ ಓವರ್ ಆಕ್ಷನ್ ಮಾಡ್ತಿದ್ದಾರೆ, ಅತಿಯಾಗಿ ಆಡ್ತಿದ್ದಾರೆ. ಅವ್ರ ನಾಟಕ ಎಲ್ಲ ನಮ್ಮನ್ನ ನಿತ್ಯನ ಮೋಸ ಮಾಡೋಕೇನೋ ಅಂತ ನನ್ನ ಅನುಮಾನ. ಹಾ ಹಾ, ಆ ಡೌಟು ನನ್ಗೂ ಬಂದಿದೆ ಚಂದ್ರಿಕಾ. ಎಲ್ರೂ ಸೇರಿ ಏನೋ ಡ್ರಾಮಾ ಪ್ಲೇ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೂ ಜೈ ಗಂಗನ ನೋಡ್ಲೇ ಇಲ್ವಲ್ಲ. ಗಂಗಾ ಬದುಕೇ ಇದ್ದಾಳೆ ಅಂತ ಯಾವ ಆಧಾರನೂ ಇಲ್ಲ. ನಾನೇನು ಕೂಡ ಗಂಗನ ನೋಡ್ಲಿಲ್ಲ. ಮತ್ ಯಾವ ಧೈರ್ಯದಲ್ಲಿ ಗಂಗಾಗೋಸ್ಕರ ಜೈ ಇದೆಲ್ಲ ಮಾಡ್ತಿರೋದು? ಆ ACP ರಾಜ, ಇಳೆಯ ರಾಜ ಇದಾನಲ್ಲ, ಜೈಗೆ ಯಾವ್ದಾದ್ರೂ ಆಧಾರ ತೋರಿಸಿರ್ಬೇಕು. ಅದು ಅಲ್ಲದೆ ಆ ACPಗೆ ನಿತ್ಯ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಸಿಗ್ಬೇಕಾಗಿರೋ ನಿತ್ಯ ಜೈನ ಮದ್ವೆ ಮಾಡ್ಕೋತಾ ಇದ್ರೆ ಸುಮ್ನೆ ಇರಲ್ಲ ಅಲ್ವಾ? ಅದು ನಿಜಾನೇ ಚಂದ್ರಿಕಾ. ಹಾಗಾದ್ರೆ ಈ ಮೋಸದಲ್ಲಿ ACPಗೂ ಕೂಡ ಪಾಲಿದೆ ಅನ್ಸುತ್ತೆ. ಜೈನ ಗಂಗಾನ ಸೇರ್ಸಿದ್ರೆ ಅವನಿಗೂ ನಿತ್ಯಾಗೂ ಲೈನ್ ಕ್ಲಿಯರ್ ಆಗುತ್ತಲ್ವಾ? ಆದ್ರೆ ಇನ್ನೊಂದು ಡೌಟು ಪೌಡ್ರು. ಗಂಗಾನ ಕಂಡುಹಿಡಿಯೋಕೆ ಈ ಮದ್ವೆ ಪ್ರಯತ್ನ ಯಾಕೆ ಬೇಕು? ನಿತ್ಯಾಗೂ ಜೈಗೂ ಮದ್ವೆ ಅಂದ್ರೆ ಗಂಗಾ ಹೊರಗೆ ಬರ್ತಾಳೆ ಅಂತನಾ? ಬಂದ್ರೂ ಅವಳಿಗೆ ಏನು ನೆನ್ಪಿಲ್ವಲ್ಲ, ಈ ಮದ್ವೆ ನಿಲ್ಸಲ್ವಲ್ಲ. ಗಂಗಾಗೆ ನೆನ್ಪಿಲ್ಲ ಅಂತ ನಮ್ಗೆ ಗೊತ್ತು, ಜೈಗೆ ಗೊತ್ತಿಲ್ವಲ್ಲ. ನೀನು ಹೇಳಿದ್ದು ಕರೆಕ್ಟೇ. ಜೈ ಗಂಗಾನ ಮದುವೆ ಆಗ್ತಾನೆ ಅಂತ ಗಂಗಾಗೆ ಗೊತ್ತಾದ್ರೆ ಅವಳೆಲ್ಲಿದ್ರೂ ಹೊರಗಡೆ ಬರ್ತಾಳೆ ಅನ್ನೋದು ಜೈ ಪ್ಲಾನ್ ಆಗಿರುತ್ತೆ. ಹಾಗಾದ್ರೆ ನಾವೊಂದು ಕೆಲಸ ಮಾಡಬೇಕು ಪೌಡ್ರು. ಗಂಗಾ ಹೊರಗಡೆ ಬರ್ದಿದ್ದ ಹಾಗೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಒಂದ್ ಕಣ್ಣೇನು, ನಾಳೆಯಿಂದ ಗಂಗಾ ಮನೆ ಮೇಲೆ 2 ಕಣ್ಣಿಡೋಣ. ಇನ್ ಮುಂದೆ ಅದೇ ಕೆಲಸ ನಮ್ಗೆ. ನೀವೂ ಊಟ ಮಾಡಿ. ಅದಕ್ಕೆ ಅತಿಥಿ ದೇವೋ ಭವ ಅಂತಾರೆ ಮೇಡಮ್. ಮೊದಲು ನೀವು, ಆಮೇಲೆ ನಾವು. ಅಭಿಯಜಮಾನ್ರೆ, ಅಮ್ಮವ್ರೆ, ನಾಚಿಕೆ ಪಡೆದೆ ಊಟ ಮಾಡಿ, ಹೊಟ್ಟೆ ತುಂಬಾ ತಿನ್ಬೇಕು. ಊಟ ಕೊಟ್ಟಾಯ್ತಾ? ಊಟ ಮಾಡಿ, ತೃಪ್ತಿಯಾಗಿ ಊಟ ಮಾಡಿ. ಒಟ್ಟಿಗೆ ಊಟ ಮಾಡೋಣ ಅಂತ ನಮ್ಮನ್ನ ಕರೆದು ನೀವೆಲ್ಲಿಗೆ ಹೋಗಿದ್ರಿ ಅಣ್ಣ? ಈಗಷ್ಟೇ ಒಂದು ಸಂತೋಷ ಸುದ್ದಿ ಕೇಳಿದೆ ಮೇಡಮ್, ಹೊಟ್ಟೆ ತುಂಬೋಯ್ತು. ಏನಪ್ಪ ಗುಡ್ ನ್ಯೂಸು? ಏಯ್, ನಾಳೆ ಜೈ ಸರ್ನ ಮನೆಗೆ ಬರ್ತಿದಾರೋ? ಹಾಯ್, ನಾಳೆ ಅವ್ರು ಬರ್ತಿದಾರಾ? ಅವ್ರು ಬಂದ್ರೆ ನಿಂಗ್ಯಾಕೆ ಖುಷಿ? ಅಂದ್ರೆ ಅವ್ರು ಬರ್ತಾರ ಅಂತ ಕೇಳ್ದೆ ಅಣ್ಣ. ಅವ್ರು ಯಾಕೆ ಬರ್ತಾರೆ ಅಂಕಲ್? ಯಾಕಂದ್ರೆ ಮೇಡಮ್ಗೆ ಹಿಂದಿನ ಆಫೀಸ್ ಕೆಲ್ಸಕ್ಕೆ ಬರ್ತಿದ್ದಾರೆ ಬಿ. ಆಫೀಸ್ ಕೆಲ್ಸಕ್ಕೆ ಆಫೀಸ್ಗೆ ಹೋಗೋದು ಬಿಟ್ಟು ಮನೆಗೆ ಯಾಕೆ ಬರಬೇಕು? ವರ್ಕ್ ಫ್ರಮ್ ಹೋಮ್ ಏನು ಅಣ್ಣ? ಹಾಗಿದ್ರೆ ಅವನ ಮನೆಗೆ ಹೋಗಿ ವರ್ಕ್ ಮಾಡ್ಕೋಬೇಕು, ಈ ಮನೆಗೆ ಯಾಕೆ? ಏನಬಿ ಪ್ರಶ್ನೆ? ಜೈ ಸರ್ ಇವ್ರ ಮನೆಗೆ ಬರಬಾರ್ದಾ? ಅವ್ರು ಎಲ್ಲಿ ಬೇಕಾದ್ರೂ ಬರ್ಬೋದು ಅಣ್ಣ. ಅವ್ರಿಲ್ ಬಂದ್ರೆ ನಮ್ಗೇನು ಸಮಸ್ಯೆ ಇಲ್ವಲ್ಲ. ಜೈ ಸರ್ ಇರೋ ಕಡೆ ಸಂತೋಷ ಇರುತ್ತೋ ಹೊತ್ತು ಸಮಸ್ಯೆ ಇರಲ್ಲಮ್ಮ. ಅವನೇ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ನೋಡಪ್ಪ, ನಾಳೆ ಜಯಂಕಲ್ ಬರ್ತಿದ್ದಾರೆ ಅಂತ ಹೇಳಿ ಅಭಿ ಯಜಮಾನ್ರಿಗೆ ಅಮ್ಮವ್ರಿಗೆ ಕಷ್ಟ ಕೊಡಬಾರ್ದು. ನಿಮ್ಮ ಕೆಲಸ ನೀವು ನೋಡ್ಕೊಳ್ಬೇಕು ಅಷ್ಟೇ. ಥ್ಯಾಂಕ್ಸ್ ಕೇಶವ.
ಅಂಕಲ್ಗೆ ಹಾಗೆ ಕ್ಲಿಯರ್ ಆಗಿ ಹೇಳು. ನಿಮ್ ಬಗ್ಗೆ ನಂಗೆ ಗೊತ್ತಿಲ್ವಾ ಯಜಮಾನ್ರೆ, ಅದಕ್ಕೆ ಮೊದಲೇ ಹೇಳ್ದೆ. ಕೇಶವ ತುಂಬಾ ಕಲ್ತಿದ್ದಾನೆ ಕಣೆ. ಅಭಿನ ಬುಟ್ಟಿಗೆ ಹಾಕೊಂಡ ನೋಡು. ಮತ್ತೆ ಅವ್ನ್ ನಿಮ್ಮಗ ಯಾರಿಗೇನ್ ಹೇಳ್ಬೇಕು ಅವನಿಗೆ ಚೆನ್ನಾಗ್ ಗೊತ್ತು. ನೋಡಿ ಅಮ್ಮವ್ರೆ, ನೀವು ಕೂಡ ಅಭಿ ಯಜಮಾನ್ರ ತರ ಜಯಂಕಲಿಂದ ದೂರನೇ ಇರಿ, ಇಲ್ಲಾಂದ್ರೆ ಅಭಿ ಯಜಮಾನ್ರಿಗೆ ಕೋಪ ಬರುತ್ತೆ. ಅಪ್ಪ ನಿಮ್ ಕೂಡ ಹೇಳ್ತಿದ್ದೀನಿ, ಆ, ನಾಳೆ ಜಯಂಕಲ್ ಬರ್ತಾರೆ ಅಂತ ಹೇಳಿ ಹೊರಗೆ ಹಾಡ್ಬೇಡಿ. ಅಭಿ ಯಜಮಾನ್ರು ಡಿಸ್ಟರ್ಬ್ ಆಗ್ತಾರೆ ಅಲ್ವಾ ಯಜಮಾನ್ರೆ? ಇವನು ನನ್ನ ಬೈತಿಯಾನ ಹೊಗಳ್ತಿದ್ದಾನ? ಅವನ ಕೆಲಸ ಏನೋ ಅದನ್ನ ನೋಡ್ಕೊಳಕ್ ಹೇಳು ಕೇಶವ. ಏನ್ ಅಬ್ಬಿ ನೀನು ಜೈ ಸರ್ಗೆ ಆರ್ಡರ್ ಮಾಡ್ತೀಯಾ? ಇಲ್ಲ ಮೇಡಮ್, ಅಭಿ ಯಜಮಾನ್ರು ತನ್ನ ಫ್ರೀಡಮ್ ಬಗ್ಗೆ ಹೇಳ್ತಿದ್ದಾರೆ ಅಷ್ಟೇ ಅಲ್ವಾ ಯಜಮಾನ್ರೆ? ಅವ್ರು ಬರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಮ್ಮ, ಆದರೆ ಅವನಿಂದ ನೀನು ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೆ ಹೇಳಿದ್ದು. ಅವರು ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ ಅಣ್ಣ, ಎಲ್ರಿಗೂ ಒಳ್ಳೇದೇ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮವ್ರೆ, ಜಯಂಕಲ್ ಒಳ್ಳೆಯವರೇ, ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ. ಲೇ ಕೇಶವ, ಇನ್ನು ನೀನು ಮಾತು ಸಾಕು. ನಾಳೆ ಏರ್ಪಾಟ್ ಮಾಡಬೇಕು, ಬೇಗ ನೀನು ಕೂಡ ಊಟ ಮಾಡಿ ಮುಗಿಸು. ಈ ಕೆಲ್ಸನೇ ಮಾಡ್ಬೇಡ ಅಂತ ಜಯಂಕಲ್ ಹೇಳಿರ್ಬೇಕಲ್ವಾ ಅಪ್ಪ, ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ರಾ? ಚೋಟುದ್ದ ಇಲ್ಲ ನೀನು, ಬಾಯಿಗೆ ಬರೋ ಮಾತೆಲ್ಲ ಹೇಳ್ತೀಯ. ನಿಂತ್ಕೊಳ್ಳ ನೀನು, ನಿಂತ್ಕೋ. ಅಮ್ಮ ಲೇ ನಿಂತ್ಕೋ, ನಿಂತ್ಕೋ ಕೇಶವ. ಈ ತಂದೆ ಮಗನ್ ಟಾಮ್ ಅಂಡ್ ಜೆರಿ ಆಟ ಶುರು ಆಯ್ತು. ಇನ್ ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲ. ಅಬ್ಬಾ ಅಬ್ಬಾ ಪೌಡ್ರು, ಅಲಾರ್ಮ್ ಆಫ್ ಮಾಡಿ. ಅಬ್ಬಾ ಅದು ನಂದಲ್ಲ ಚಂದ್ರಿಕಾ, ನಿಂದೆ. ಅಯ್ಯೋ ಪೌಡ್ರು, ಅದು ನನ್ನ ಅಲಾರಮ್ಮೋ ನಿನ್ನ ಅಲಾರಮ್ಮೋ ಅಲ್ಲ, ದೇವ್ರ ಮನೇಲಿ ಯಾರೋ ಗಂಟೆ ಬಾರಿಸ್ತಿದ್ದಾರೆ. ಅಬ್ಬ ಎಷ್ಟು ಬೆಳಿಗ್ಗೆ ಯಾರು ಪೂಜೆ ಮಾಡ್ತಿರೋದು? ಗಂಗಾ ಇದ್ದಾಗ ಅವಳು ಮಾಡ್ತಿದ್ಲು, ಈಗ ನಮ್ಮ ಅತ್ತಿಗೆ ಮಾಡ್ತಿರ್ಬೇಕೇನೋ. ಮುಖ ತೊಳ್ಕೊಂಡು ಹೋಗಿ ನೋಡೋಣ ನಡಿ. ಈಗ ನಾನು ಮಾಡಿದ ಪೂಜೆನ ಒಂದ್ ಕಾಲದಲ್ಲಿ ಗಂಗಾ ಮಾಡ್ತಿದ್ಲಪ್ಪ. ಗಂಗಾ ಮತ್ತೆ ಮನೆಗೆ ವಾಪಸ್ ಬಂದು ಪೂಜೆ ಮಾಡೋ ಹೋಗಿ ಬೇಡ್ಕೊ. ಅದಕ್ಕೆ ಅಲ್ವಾ ಚಿಕ್ಕಮ್ಮ, ನಮ್ಮ ಮದುವೆ ಆಗಿದ್ದಿನೇ ಗಂಗನ ಹತ್ರ ಹೋಗ್ತಿರೋದು. ಅಜ್ಜಿ, ನಾನು ಹೋಗೋ ಕೆಲಸ ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡು. ನೀನ್ ಹೇಳಿದ್ದು ನಿಜ ಚಂದ್ರಿಕಾ, ನಿನ್ನ ಅತ್ಗೆನೆ ಪೂಜೆ ಮಾಡಿದ್ದು. ಅವ್ರು ಪೂಜೆ ಮಾಡಿದ್ದೇನೋ ಸರಿ, ಇವನ್ ಯಾಕೆ ಅಜ್ಜಿ ಕಾಲಕ್ಕೆ ನಮಸ್ಕಾರ ಮಾಡ್ತಿದ್ದಾನೆ? ನೀನ್ ಹೋಗ್ತಿರೋ ಕೆಲ್ಸ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೀನಿ ಜೈ. ಥ್ಯಾಂಕ್ಸ್ ಅಜ್ಜಿ. ಜೈ ಎಲ್ಲಿ ಹೊರಟಿದ್ದಾನೆ ಚಂದ್ರಿಕಾ? ಪ್ಲಾನ್ ಮಾಡಿ ನಮ್ ತಲೆ ಮೇಲೆ ಕೈ ಇಡಲ್ಲ ಅಲ್ವಾ? ನೀವು ಕೂಡ ಆಶೀರ್ವಾದ ಮಾಡಿ ಚಿಕ್ಕಮ್ಮ. ನಾನ್ ಕೂಡ ನಿನ್ ಜೊತೆ ಬರ್ತೀನಲ್ಲ ಜೈ. ಬಂದ್ರೆ ಆಶೀರ್ವಾದ ಮಾಡಬಾರ್ದ ಏನ್ ಚಿಕ್ಕಮ್ಮ? ಇಬ್ರು ಸೇರಿ ಎಲ್ಲಿ ಹೊರಟಿರ್ಬೋದು ಚಂದ್ರಿಕಾ? ಪೂಜೆ ಮಾಡಿ ಆಶೀರ್ವಾದ ತಗೋತಿದ್ದಾನೆ ಅಂದ್ರೆ ಯಾವ್ದೋ ದೊಡ್ಡ ಕೆಲಸ ಇರ್ಬೇಕು ಪೌಡ್ರು. ನಾವ್ ಹೋಗ್ತಿರೋ ಕೆಲ್ಸ ಸಕ್ಸಸ್ ಆಗ್ಲಿ ಅಂತ ಹಾರೈಸ್ತಿದ್ದೀನಪ್ಪ. ಹೇಳು. ಥ್ಯಾಂಕ್ಸ್ ಚಿಕ್ಕಮ್ಮ. ಅಜ್ಜಿ, ನಾವು ಹೊರಡ್ತೀವಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಬನ್ನಿ ಚಿಕ್ಕಮ್ಮ. ಚಿಚಿ ಚಿಚಿ ಚಿಚಿ, ಅಪಶಕನ ಅಪಶಕನ. ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರ್ ಕುಡ್ದು ಹೋಗು ಜೈ. ನಾವೇನಾದ್ರೂ ಬೆಕ್ಕು ನಾಯ ಅಜ್ಜಿ? ನಾವು ಅಪಶಕನಾಗೋಕೆ ಕಾರಣ? ಕೆಲವ್ರಿಗಿಂತ ಆ ನಾಯಿ ಬೆಕ್ಕೆ ವಾಸಿ ಅಣ್ಣ. ಕೆಲವರು ಅಂದ್ರೆ ಯಾರತ್ಗೆ? ನಾವಾ?
ಯಾರು ಅಂತ ನಿಮ್ಗೆ ಗೊತ್ತಿದೆ. ಹಾ, ಹೇಳೋದನ್ನ ಡೈರೆಕ್ಟ್ ಆಗಿ ಹೇಳಿ ಅಜ್ಜಿ. ಅಲ್ಲ, ಹೇಳಿದ್ರೆ ಏನಾಗತ್ತೆ ಅಣ್ಣ? ಏನದ್ಕೆ ನಿಮ್ ಉದ್ದೇಶ? ನಾವೇನಾದ್ರೂ ನಾಚಿಕೆ ಇಲ್ದವ್ರಾ? ನಾವು ನಾಚಿಕೆ ಬಿಟ್ಟು ಹೇಗೆ ಹೇಳೋದು? ನೀವೇ ಅರ್ಥ ಮಾಡ್ಕೊಳ್ಳಿ. ಸರಿ, ಹೊರಡೋಣ ಚಿಕ್ಕಮ್ಮ. ಎಲ್ಲಿಗೆ ಹೊರಟ್ರಿ ಇಬ್ರು? ಹಾ, ಕೇಳಿದ್ರಾ? ಇದು ಇನ್ನೊಂದು ಅಪಶಕುನ. ಅಲ್ಲ, ಇಷ್ಟು ಬೇಗ ಬೆಳಗ್ಗೆ ಹೇಳ್ಬೇಕು ಅಂತ ನಿಮ್ಗೆ ಯಾರು ಹೇಳಿದ್ದು? ನಮ್ಗಂತ ಕರ್ಮ ಇಲ್ಲ ಅದ್ಕೆ. ಆದ್ರೂ ನೆನ್ನೆಯಿಂದ ನೋಡ್ತಿದ್ದೀವಿ, ನೀವೇ ಚೇಂಜ್ ಆಗಿದ್ದೀರಾ. ಇನ್ನು ಏನ್ ನೋಡಿದೀರಾ? ಮುಂದೆ ಮುಂದೆ ಇನ್ನೂ ನೋಡ್ಬೇಕಾಗತ್ತೆ. ನನ್ ಪರ್ಫಾರ್ಮೆನ್ಸು ಪೀಕಲ್ಲಿರತ್ತೆ. ನಟನೆ ಬಗ್ಗೆ ನಮ್ಗೆ ಹೇಳ್ತೀಯ ತಂಗೆಮ್ಮ? ಹೌದು, ನೀನು ಅಶ್ವತ್ತು, ಇವಳು ಮಹಾನಟಿ ಪಂಡ್ರಿಬಾಯಿ.